ಕ್ರಾಂತಿ ಪುರುಷ ಹೆಗ್ಗಲವರಿಗೆ ವಾಲ್ಮೀಕಿ ಸ್ವಾಭಿಮಾನಿ ಸಂಘ ಹಾಗೂ ಉತ್ತರ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ಈ ಪ್ರತಿಭಟನಾಧಾರಣೆಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಚಳವಳಿ ರಾಜಣ್ಣನವರೇ, ಹಾಗೆ ಅಹಿಂಸಾ ಚೇತನ್ ಸರ್ ಅವರೇ ಹಾಗೂ ಹರಿರಾಮ್ ಸರ್ ಅವರೇ, ವಿಚಾರವಾದಿಗಳಾದ ಭಾಸ್ಕರ್ ಪ್ರಸಾದ್ ಸರ್ ಅವರೇ, ಬಸವರಾಜಣ್ಣವರೇ ಹಾಗೂ ಶ್ರವಣ್ ಕುಮಾರ್ ಅವರೇ, ಗೌಡಪ್ಪನವರೇ, ಇನ್ನು ಅನೇಕ ನನ್ನ ಸಮಾಜದ ಎಲ್ಲ ಹಿತಚಿಂತಕರೇ, ವಿಚಾರವಾದಿಗಳೇ, ಆತ್ಮೀಯ ಬಂಧುಗಳೇ, ಈಗಾಗಲೇ ಒಂದು ತಿಂಗಳಿಂದ ಸತತವಾಗಿ ವಿಧಾನಸೌಧದ ಮುಂಭಾಗದಲ್ಲಿ ಮತ್ತು ಒಳಗಡೆ ದೊಡ್ಡ ಹಗರಣಗಳ ಭ್ರಷ್ಟಾಚಾರಗಳ ಬಗ್ಗೆ ಧ್ವನಿ ನಡೀತಾ ಇದೆ. ನಾವು ಇಲ್ಲಿವರೆಗೆ ಸುಂಕುತಿ ಅಂತ ತಿಳ್ಕೋಬಾರದು. ಸರ್ಕಾರಗಳು ಈಗಾಗಲೇ ಪ್ರತಿಯೊಂದು ಮೂಲೆಯಿಂದ ಪ್ರತಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿಗಳನ್ನು ಕೊಟ್ಟಿದ್ದೀವಿ. ಏನು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿಗಳ ಹಗರಣ ಭ್ರಷ್ಟಾಚಾರ ಅವಲೋಕನೆ ಮಾಡಿದಂತಹ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ವಿರುದ್ಧ, ಹಾಗೆ ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆಯಲ್ಲಿ 263 ಕೋಟಿ ರೂಪಾಯಿಗಳ ವಾಪಸ್ ಏನು ಪಡೆದಂತ ಸರ್ಕಾರದ ವಿರುದ್ಧ, ಹಾಗೆ ಮತ್ತು ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಏನು ದುರ್ಬಳಕೆ ಮಾಡಿಕೊಂಡು ಆ ಜನರ ಅಭಿವೃದ್ಧಿಗೋಸ್ಕರ ಹಣವನ್ನು ಬೇರೆ ಯೋಜನೆಗಳಿಗೆ ಉಪಯೋಗಿಸಿದ್ದಲ್ಲ, ಅದನ್ನು ವಿರೋಧಿಸಿ ನಾವು ಸಾಕಷ್ಟು ಮನವಿಗಳನ್ನು ಕೊಟ್ಟು ದೂರುಗಳನ್ನು ಕೊಟ್ಟಿವೆ. ಆದರೆ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿ ಅವರೇ, ನಿಮ್ಗ ನಮಗೆ ಮನವಿಯನ್ನು ತಿಳ್ಕೊಂಡಿದ್ರೆ ಅಥವಾ ಏನು ಇವ್ರು ಹೇಳ್ತಿದ್ರೆ ಇಷ್ಟ ಅಂತ ತಿಳ್ಕೊಂಡಿದ್ರು, ನಿಮಗೆ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿ ನಾನು ಸಮಾಜವಾದಿ, ನಾನು ಅಂಬೇಡ್ಕರ್ವಾದಿ, ಎಸ್ಸಿ ಎಸ್ಟಿ ಮತ್ತು ಹಿಂದುಳಿದ ವರ್ಗಗಳ ಹಿತವನ್ನು ಕಾಪಾಡ್ತಾ ಇದ್ದಂತ ವ್ಯಕ್ತಿ ಅಂತ ಹೇಳಿ ಪ್ರಮಾಣ ಮಾಡಿದೆಯಲ್ಲ, ಈಗ ಏನು ಅನ್ಯಾಯ ಮಾಡಿದ್ದೀನಿ? ಒಂದು ಕಡೆ 14,700 ಕೋಟಿ ಎಸ್ಸಿಪಿ ಟಿಎಸ್ಪಿಯನ್ನು ತಗೊಂಡು ಬೇರೆ ಗ್ಯಾರಂಟಿಗಳಿಗೆ ನೀವು ಉಪಯೋಗಿಸ್ತೀಯಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಒಂದು ಕಡೆ ಹೇಳ್ತೀನಿ, 2013ನೇ ಒಂದು ಕಾನೂನು ಜಾರಿಗೆ ಬರ್ತೀರಿ, ಸಂಪನ್ಮೂಲ ಹಂಚಿಕೆ ಮತ್ತು ಬಳಕೆ ಅಧಿನಿಯಮವನ್ನು, ಅದರ ಮುಖಾಂತರ ನಾನು ಪರಿಷ್ಠರಿಗೆ ಸಾಕಷ್ಟು ಹಣವನ್ನು ನಾನು ಮೀಸಲಿಟ್ಟಿದ್ದೀನಿ, ಇದನ್ನು ದುರುಪಯೋಗ ಮಾಡಂಗಿಲ್ಲ ಅಂತಕ್ಕಂಥ ಕಾನೂನನ್ನು ಜಾರಿಗೆ ತಂದಿರಿ. ಅದ್ರ ಜೊತೆಯಲ್ಲೇ 70 ಇಂಟು ಹಣವನ್ನು ವಾಪಸ್ ತಗೊಳ್ತೀನಿ. ಹಾಗಾಗಿ ಇದು ಅರ್ಥ ಏನೇನು? ಒಂದು ಕಡೆ ಪ್ರಕಟಿಸಲು, ಇನ್ನೊಂದು ಕಡೆ ನೋಟಿ ಹೊಡೆದು, ಇನ್ನೊಂದು ಕಡೆ ಏನು ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರಗಳ ವಿತರಣೆಗೆ ಆದೇಶ ಮಾಡಲು. ಈಗ ಹೈದರಾಬಾದ್ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ, ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಯಲ್ಲಿ ಸಾಕಷ್ಟು ಅವ್ಯಕ್ತವಾಗಿ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ನಕಲಿ ಜಾತಿ ಪ್ರಮಾಣ ಪತ್ರಗಳು ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ವಿತರಣೆ ಆಗ್ತಾ ಇದ್ದಾರೆ. ನೇರವಾಗಿ ಮುಖ್ಯಮಂತ್ರಿ ಹೇಳ್ತಾರೆ, ಕಾನೂನು ಮೀರಿ ಸಂವಿಧಾನದ ನಿಯಮಗಳನ್ನು ಗಾಳಿಗೆ ತೂರಿ, ಸುಪ್ರೀಂ ಕೋರ್ಟ್ನ ಆದೇಶಗಳನ್ನು ಗಾಳಿಗೆ ತೂರಿ, ತಾನೇ ನೇರವಾಗಿ ಆದೇಶ ಮಾಡಿ ಸಂದರ್ಭವನ್ನು ವಿತರಣೆ ಮಾಡ್ರಿ ಅಂತ ಹೇಳ್ತಾನ. ಜಾತಿ ಪ್ರಮಾಣ ಪತ್ರಗಳು ಕೊಡ್ರಿ ಅಂತ ಹೇಳ್ತಾನ. ಅಧಿಕಾರಿಗಳಿಗೆ ತಾಕತ್ತು ಮಾಡ್ತಾನ. ಹಾಗಾದ್ರೆ ಎಲ್ಲಿಯಪ್ಪ ನೀವು ಸಾಮಾಜಿಕ ನ್ಯಾಯದ ಪರವಾಗಿದ್ದೀರಿ? ನಿಮ್ಮ ಸ್ವಜಾತಿಯ ಪ್ರೇಮದಿಂದ ಇವತ್ತು ಎಲ್ಲ ಹಾಲುಮತ ಜನಾಂಗದವರಿಗೆ 2A ಬರ್ತಕ್ಕಂಥವ್ರಿಗೆಲ್ಲ ನೀವು ಗಂಡ ಸರ್ಟಿಫಿಕೇಟ್ ಅನ್ನು ರಿಸೀವ್ ಮಾಡ್ತಾ ಇದ್ದೀವಿ. ಇದು ನ್ಯಾಯವಾ? ಪರಿಶಿಷ್ಟರಿಗೆ ಮೀಸಲಿರ್ತಕ್ಕಂಥ ಮೀಸಲಾತಿಯನ್ನು ನೀವು ಕಳಿಸ್ತಕ್ಕಂಥದ್ದಲ್ವಾ? 2013 ಡಿಸೆಂಬರ್ನಲ್ಲಿ ಸಿಂಧತ್ವಗಳನ್ನು ತನಿಖೆ ಮಾಡದೆ, ಜಾತಿ ಪ್ರಮಾಣ ಪತ್ರಗಳನ್ನು ತನಿಖೆ ಮಾಡದೆ ನೇರವಾಗಿ ಕೊಡ್ರಿ ಅಂತ ಹೇಳ್ತೀವಿ, ಆದೇಶ ಮಾಡ್ತೀವಿ. ಹಾಗಾದ್ರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ 2019ರಲ್ಲಿ ಒಂದು ತೀರ್ಪು ಕೊಟ್ಟೆ. ಸತ್ರ ಜಿಲ್ಲಾಧಿಕಾರಿಗಳು ವರ್ಸಸ್ ಮಂಗೇಶ್ ಸಿಂಗ್ಜೋತ್ರಿ ಅವರ ಪ್ರಕರಣದಲ್ಲಿ ರಾಜ್ಯ ಸರ್ಕಾರಗಳಿಗೆ ಜಾತಿ ವಿಷಯದಲ್ಲಿ ಸೇರಿಸುವಾಗಲಿ, ಜಾತಿ ವಿಷಯದಲ್ಲಿ ಜಾತಿಯನ್ನು ಸೇರಿಸುವುದಾಗಲಿ, ತಿದ್ದುಪಡಿ ಮಾಡುವಾಗಲಿ ಅಥವಾ ಮಾರ್ಪಡೆ ಮಾಡತಕ್ಕಂಥ ಯಾವುದೇ ಅಧಿಕಾರ ಇಲ್ಲ ರಾಜ್ಯ ಸರ್ಕಾರಗಳಿಗೆ. ಹಾಗಾದರೆ ಈ ನಿಯಮವನ್ನು ಯಾಕೆ ಮೀರಿದ್ರಿ ನೀವು?
ಇಂಥವೆಲ್ಲ ನಿಯಮಗಳನ್ನು ಮೀರಿ ಇವತ್ತು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಒಂದು ಕಡೆ ಪರಿಶಿಷ್ಟ ಜಾತಿಯಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರಗಳು, ಇನ್ನೊಂದು ಕಡೆ ಪರಿಶಿಷ್ಟ ಪಂಗಡದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರಗಳು. ಅದಲ್ಲದೆ ಈ ಹಣವನ್ನು ಏನು ಅಭಿವೃದ್ಧಿ ನಿಗಮದಲ್ಲಿ ಜನಾಂಗ ಏನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಅಥವಾ ಉದ್ಯೋಗ ಮಾಡಿಕೊಂಡು ಬದುಕುವಂತಕ್ಕಂಥ ಯೋಜನೆಗಳು ರೂಪಿಸಿದ್ರೆ ಸಹ ಅದು ಸಹಿತ ಇವತ್ತು ಲೂಟಿ ಹೋದ್ರಿ. ಹೀಗಾದರೆ ನಾವು ಎಷ್ಟು ದಿನ ಸುಮ್ ಕೊಡಬೇಕು? ತಮಗೆ ನೆನಪಿದೆಯಲ್ಲ, 2017ರಲ್ಲಿ ಇದೇ ಬನ್ನಪ್ಪ ಪಾರ್ಕ್, ಬೆಂಗಳೂರಿನ ಬನ್ನಪ್ಪ ಪಾರ್ಕ್ನಲ್ಲಿ ನಾವು ಭಾಷಣ ಮಾಡಕೊತ್ತಿಗೆ ನಾವು ಪ್ರತಿಪಕ್ಷ ಟೈಮ್ನಲ್ಲಿ ಆರಕ್ಷಕ ಅಧಿಕಾರಿಗಳು ನಿರ್ಲಕ್ಷಿಸಿದರು. ಏನು ಜನವರಿ 30ನೇ ತಾರೀಕು ಬನ್ನಪ್ಪ ಪಾರ್ಕ್ 2017ರಲ್ಲಿ ಮುಖ್ಯಮಂತ್ರಿ ಅವರಿಗೆ ನೇರವಾಗಿ ನಾವು ಎಚ್ಚರಿಕೆ ಕೊಟ್ಟಿವಿ. ಅವತ್ತ ಆರಕ್ಷಕ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದರು. ಫೆಬ್ರವರಿ 4ನೇ ತಾರೀಕು 2017 ಯಾದಗಿರಿ ಜಿಲ್ಲೆಯ ಏನು ಸರ್ಕಾರ ಕಾರ್ಯಕ್ರಮ, ಬಹಳ ದೊಡ್ಡ ಕಾರ್ಯಕ್ರಮದಲ್ಲಿ ಅವರು ಏನು ಅನುಭವಿಸಿದ್ರು ಅದು ಮುಖ್ಯಮಂತ್ರಿಗಳು ಇವತ್ತು ನೆನಪು ಮಾಡ್ಕೋಬೇಕು. ಇಲ್ಲಿರ್ತಕ್ಕಂಥ ಆರಕ್ಷಕ ಅಧಿಕಾರಿಗಳು ಸಹಿತ ನಮ್ಮನ್ನೇನಾದ್ರೂ ನಿರ್ಲಕ್ಷ್ಯ ಮಾಡಿದಿರಿ, ಪುನಃ ಆ ಸ್ಥಿತಿಯನ್ನು ನಾವು ತರ್ತೀವಿ. ಮುಖ್ಯಮಂತ್ರಿ ಕಂಡಲ್ಲಿ ಕಪ್ಪು ಬಾವುಟ ಹಾರಿಸೋದಲ್ಲೇ ಅವ್ರಿಗೆ ಪ್ರತಿಭಟನೆ ಗೆರವಾಗ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ.